ಜೊತೆ ತುಮಕೂರು ಜಿಲ್ಲೆಯ ಕೋರಾ ಹೋಬಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶರತ್ ಕುಮಾರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಪರವಾಗಿ ಹಾರ್ದಿಕ ಸ್ವಾಗತ. ಸ್ವಾಗತ ಸ್ವಾಮಿ. ಸರ್, ತಾವು ಈ ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ದೀರಾ? ಅಲ್ಲೇ 8 ವರ್ಷ ಆಯ್ತು ನಾನು ಈ ರಾಜಕೀಯಕ್ಕೆ ಪ್ರವೇಶ ಮಾಡಿ. 8 ವರ್ಷ ಆಯ್ತಾ? 8 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀರಾ ಇದ್ದೀವಿ ಸರ್. ಇದ್ರ ಹಿಂದೆ ಯಾವ್ದಾದ್ರು ಕೆಲಸ ಕಾರ್ಯಗಳಲ್ಲಿ ಕಾರ್ಯನಿರ್ವಹಿಸಿದ್ದೀರಾ? ಅದ್ರ ಹುದ್ದರಿದ್ರ ಹೋರಾಟ ಮಾಡ್ಕೊಂತ ಬರ್ತಾ ಇದ್ವಿ. ಯಾವ್ದಾದ್ರು ಸಂಘ ಕಟ್ಟಿದ್ದೀರಾ? ನಿಮ್ ಕಡೆಯಿಂದ ಸಂಘಗಳಲ್ಲಿ ಭಾಗವಹಿಸಿದ್ದೀರಾ? ಸಂಘದಲ್ಲಿ ಆಮೇಲೆ ಇಲ್ಲಿ ಕಸ ವಿಲೇವಾರಿ ಘಟಕದ್ದು ಸಂಘದಲ್ಲಿದ್ದೀನಿ. ರೈತ ಸಂಘದಲ್ಲಿದ್ದೀರಾ? ಅದರಲ್ಲಿ ಏನಾಗಿದ್ದೀರಾ? ಮೆಂಬರ್ ಆಗಿದ್ದೀರಾ? ಎಷ್ಟು ವರ್ಷದಿಂದ ಇದ್ದೀರಾ ಸರ್? ಹಾಗೆ 10 ವರ್ಷದಿಂದ ಇದ್ದೀನಿ. 10 ವರ್ಷದಿಂದ ಇದ್ದೀರಾ? ರೈತರಾಗಿ ಏನೇನ್ ಮಾಡಿದ್ದೀರಾ? ಸಂಘದಲ್ಲಿದ್ದು ನೀವು ಏನ್ ಕೆಲಸಗಳು ಮಾಡ್ಕೊಟ್ಟಿದ್ದೀರಾ? ಸಂಘದಲ್ಲಿದ್ದು ನೀರಾವರಿ ಹೋರಾಟ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲ ಮಾಡಿರ್ತೀವಿ. ಮತ್ತೆ ಅಷ್ಟೇನಾ? ಹಾ ಸರ್, ಮತ್ತೆ ಈಗ ನೀವು ಸದಸ್ಯರಾಗಿದ್ದೀರಲ್ಲ, 8 ವರ್ಷದಿಂದ ಸದಸ್ಯರಾಗಿದ್ದೀರಾ ಅಲ್ವಾ? ಹೌದು. ನಿಮ್ ಗ್ರಾಮಕ್ಕೆ ಏನೇನ್ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳು ನೀವು ಮಾಡಿದ್ದೀರಾ ಇಲ್ಲಿವರೆಗೂ? ಅಭಿವೃದ್ಧಿ ಕೆಲಸಗಳು ಈಗ ಏನು ಲೈಟಿಂಗ್ಸ್ ಏನಿದೆ, ಈ ಚರಂಡಿ ಗ್ರಾಮ ನೈರ್ಮಲ್ಯ ಮಾಡೋದೇನಿದೆ ಎಲ್ಲ 3 ಸಾರಿ ಆಲೆ ತಗ್ಸಿ ಹಾಕಿದೆ. ಈ ಲೈಟ್ ಹೋದಂಗೆ ಲೈಟ್ ಹಾಕೊಂಡು ಹೋಗ್ತಾ ಇದ್ವಿ. ನೀರಿನ ಸೌಲಭ್ಯ ಒದಗಿಸ್ಕೊಟ್ಟಿದೀವಿ. ಆಮೇಲೆ ಸರ್ವೆ ನಂಬರ್ 1ರಲ್ಲಿ ಈಗ 25 ವರ್ಷದಿಂದ ಆಗದಂತ ಕೆಲಸ ಈ ಸಾರಿ ಪೂರೈಸಿದೀವಿ. ಈಗ ಮುಗಿಸಿದೀವಿ. ಅದ್ರೊಂದು ಪತ್ರ ಒಂದು ಕೊಡ್ಬೇಕು. ಅದರಲ್ಲಿ 5 ಎಕರೆ ಜಮೀನಲ್ಲಿ 1.5 ಎಕರೆ ಸ್ಕೂಲಿಗೆ ಕೊಡ್ತಾ, ಇನ್ನ 75 ಸೈಟು, ಆಮೇಲೆ BSNL ಆಫೀಸಿಗೆ ಕೊಟ್ಟಿದ್ದೀವಿ, ಆಮೇಲೆ ದೈನಾಸ್ಪತ್ರೆಗೆ ಕೊಟ್ಟಿದ್ದೀವಿ, ರೈತ ಸಂಪರ್ಕ ಕೇಂದ್ರಕ್ಕೂ ಕೊಟ್ಟಿದ್ದೀವಿ. ಇನ್ನು 75 ಸೈಟ್ಗೂ 20ಕ್ಕೆ ಸೈನ್ ಹೋಯ್ತು AC ಹತ್ರ. ಅದೊಂದು ಸೈನ್ ಹಾಕ್ಬೇಕು. ಅಷ್ಟರಲ್ಲಿ ಎಲೆಕ್ಷನ್ ಬಂದಿದೆ, ನಿಂತೋಗಿದೆ. ಇನ್ನು ಅದಾದ್ಮೇಲೆ ಅದು ಕೊಟ್ಟು ಈಗ ಅವ್ರಿಗೆ ವಸತಿ ಮನೆ ಗ್ರಾಂಟ್ ಹಾಕಿಸ್ಕೊಡ್ಬೇಕು. ಇಷ್ಟೆಲ್ಲ ಮಾಡೋದು. ನಿಮ್ಮ ಗ್ರೇಡಲ್ಲಿ ಎಷ್ಟು ರೋಡ್ ಮಾಡಿಸ್ಕೊಟ್ಟಿದ್ದಾರೆ ನೀವು? ರೋಡುಗಳು ಒಂದು ಮಡ್ ರೋಡ್ ಆಗಿದೆ, 3 ಲಕ್ಷದ್ದು. 3 ಲಕ್ಷ. ಎಷ್ಟು ಮೀಟರ್ ಆಗಿದೆ ಸರ್? ಅದು ಅಂದಾಜು 1 ಕಿಲೋಮೀಟರ್. 1 ಕಿಲೋಮೀಟರ್. ಮತ್ತೆ ಅದು ಆ ಥರ ನೀರಿಂದು ಲೈಟಿಂದು ಅವೆಲ್ಲ ಮಾಡಿಸಿದ್ರಾ? ಎಲ್ಲ ಪಕ್ಕ ಮಾಡಿಸಿದ್ವಿ. ಎಷ್ಟು ಮಾಡಿಸಿದ್ದೀರಾ ಲೈಟ್ಸು? 120 ಲೈಟಿಂಗ್ ಕಂಬಗಳಿಗೆ ಲೈಟ್ ಹಾಕ್ಸಿದ್ವಿ. 120. ಸರಿ ಸರ್, ಒಳ್ಳೆಯದು. ಸರ್, ಇನ್ನು ಮುಂದೆ ನಿಮ್ಮ ಗ್ರಾಮಕ್ಕೆ ಏನೇನು ಕೆಲಸ ಕಾರ್ಯಗಳು ನೀವು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಏನು ಅವಶ್ಯಕತೆ ಇದೆ? ಇನ್ನು CC ರಸ್ತೆಗಳು ಆಗ್ಬೇಕು, ಬಾಕ್ಸ್ ಚರಂಡಿಗಳು ಆಗ್ಬೇಕು. ಮನೆ ಏನು ಸೈಟು ಫಲಾನುಭವಿ ಮಾಡಿದ್ವಿ, ಅವ್ರಿಗೆ ಪತ್ರ ಕೊಡ್ಬೇಕು, ಅವ್ರಿಗೆ ಮನೆ ಹಾಕಿಸ್ಕೊಡ್ಬೇಕು. ಅಲ್ಲೇದು ಏನು CC ರಸ್ತೆ, ಪೈಪ್ ಲೈನು, ನಲ್ಲಿ ಕಲೆಕ್ಷನ್ನು ಎಲ್ಲ ಮಾಡ್ಬೇಕು. ಅಂತ ಬಾಕ್ಸ್ ಚರಂಡಿ, ನಲ್ಲಿ ಕಲೆಕ್ಷನ್ ಮಾಡ್ಬೇಕಂತ. ಎಷ್ಟು ಮನೆ ಹಾಕ್ಸ್ಕೊಡ್ಬೇಕಂತ ಇದ್ದೀರಾ ಸರ್? 75. ವಸತಿನರಿಗೆ ಕೊಡ್ಲೇಬೇಕು. ಶೌಚಾಲಯಗಳು ಅವೆಲ್ಲ ಅರ್ಧ ಆಗಿದೆ, ಇನ್ನು ಅರ್ಧ ಆಗ್ಬೇಕು. ಎಷ್ಟು ಶೌಚಾಲಯ ಬೇಕು ಇನ್ನು ನಿಮಗೆ? ಇನ್ನೂ ಒಂದು 250ರಿಂದ 300 ಬೇಕು. 250-300 ಬೇಕು. ಮತ್ತೆ ಸರ್, ತುಂಬಾ ಅವಶ್ಯಕತೆ ಇರೋದು? ತುಂಬಾ ಅವಶ್ಯಕತೆ ಇರೋದು ಅಂದ್ರೆ ಈಗ ಮನೆಯಲ್ಲಿ ಕೊಡ್ಬೇಕು ಅಂತ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸಾಹೇಬ್ರು ನಿಧಿಯಿಂದ, MLA ಪರಮೇಶ್ವರ್ ನಿಧಿಯಿಂದ ಈಗ ಒಂದು ಓವರ್ ಟ್ಯಾಂಕು, ಬೋರ್ವೆಲ್ಲು, ಪೈಪ್ ಲೈನು ಎಲ್ಲ ಮಾಡಿಸಿದ್ದೀವಿ. ಈಗ ಮನೆಗೊಂದು ನಲ್ಲಿ ಹಾಕಿ ಇದು ಮಾಡ್ಬೇಕು ಅಂತ ಇದ್ದೀವಿ. ಸರ್, ಇಷ್ಟೆಲ್ಲ ಕೆಲಸಗಳು ನೀವು ಮಾಡಿದ್ದೀರಾ ಅಂತ ಹೇಳ್ತಿದ್ರಲ್ಲ, ಇದರಲ್ಲಿ ತುಂಬಾ ಪ್ರಮುಖವಾದ ಒಂದು ಕೆಲಸ ಯಾವ್ದಾದ್ರು ಜನ ನೆನಪಿನಲ್ಲಿ ಇಟ್ಕೊಂಡ ಕೆಲಸ? 25 ವರ್ಷದಿಂದ ಆಗದಂತ ಕೆಲಸ. ಈಗ ನಾನು ಮೆಂಬರ್ ಆಗಿ ಬಂದ್ಮೇಲೆ 5 ಎಕರೆ ಎಲ್ಲ ಗುಡ್ಲು ಕಟ್ಕೊಂಡು ಒತ್ತುವರಿ ಮಾಡ್ಕೊಂಡು ಇದ್ದಿದ್ದಂತ ತೆರವು ಮಾಡಿಸಿ, ತಹಸೀಲ್ದಾರ್ AC ಬರ್ದು, DC ಬರ್ದು ಎಲ್ಲ ತೆರವು ಮಾಡಿಸಿ, ಆ ಜಾಗ ಎಲ್ಲ ರೋಡ್ ಮಾಡಿ, ರೋಡ್ ಪರ್ಮಿಷನ್ ಮಾಡಿ, ಸ್ಕೂಲಿಗೆ ಜಾಗ ಕೊಟ್ಟು, ರೈತ ಸಂಪರ್ಕ ಕೇಂದ್ರ ಕೊಟ್ಟು ಎಲ್ಲ ರೋಡ್ ಪರ್ಮಿಷನ್ ಮಾಡಿ ಸೈಟ್ ಇದು ಮಾಡಿ ಕೊಟ್ಟಿದ್ವಿ. ಈಗ ನೀವು ಸದಸ್ಯರಾಗಿದ್ದೀರಲ್ಲ ಸರ್, ಇನ್ನು ಮುಂದೆ ಯಾವ ಸ್ಥಾನದಲ್ಲಿ ನೀವು ಮುಂದುವರಿಬೇಕು ಅನ್ಕೊಂಡಿದ್ದೀರಾ? ಯಾವ ಸ್ಥಾನದಲ್ಲಿ ಮುಂದುವರಿ ಜನರಿಗೆ ಸೇವೆ ಮಾಡಬೇಕಂತ ತಮ್ಮ ಆಸೆ? ಇನ್ನೂ ಪಂಚಾಯತಿ ಒಳಗೆ ಜನಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪಂಚಾಯತ್ ಏನಾಗ್ಬೇಕಂತ ಇದ್ದೀರಾ ಸರ್? ಅದು ಏನಾಗಬೇಕು, ಹುಡುಗ ಮೀಸಲಾತಿ ಮುಖಾಂತರ ಬರ್ತೈತೆ. ಏನಾಗ್ಲಿ, ಒಟ್ಟು ಜನರಿಗೆ ಸೇವೆ ಮಾಡ್ಬೇಕು, ಜನರಿಗೆ ಒಳ್ಳೇದು ಮಾಡ್ಬೇಕಂತ ತಮ್ಮ ಮನಸ್ಸಲ್ಲಿ ಒಂದು ಇದಿದೆ. ಸರ್, ತುಂಬಾ ಒಳ್ಳೇದು ಸರ್. ಸರ್, ತಮಗೆ ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಕೊಟ್ಟಿದೆ ಸರ್? ಸ್ಫೂರ್ತಿ ಯಾರು? ಜನಮನ್ನಣೆ. ಜನರು ಎಲ್ಲ ಬಂದು ಇಲ್ಲ ನೀನು ನಿಂತ್ಕೊಳ್ಳಪ್ಪ, ನಿಮ್ಗೆ ಓಟ್ ಹಾಕ್ತೀವಿ, ಗೆಲ್ಲಿಸ್ತೀವಿ, ನಮ್ಗೆ ಕಷ್ಟ ಸುಖ ಕೊಡಪ್ಪ, ಸರ್ಕಾರದಿಂದ ಬರೋ ಅನುದಾನ ಎಲ್ಲ ನಮ್ಗೆ ತಲುಪಿಸಪ್ಪ ಅಂತ ಕೇಳಿ ಅದು ಮಾಡ್ತಾ ಇದ್ವಿ. ಒಳ್ಳೆ ಸರ್, ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಹಿಂದೆ ಯಾವ್ದಾದ್ರು ಜನಪರ ಕಾರ್ಯಗಳು, ಜನರಿಗೆ ಬಡವರಿಗೆ ಸಹಾಯ, ಮತ್ತೆ ಸ್ಟೂಡೆಂಟ್ಸ್ಗೆಲ್ಲ ಏನಾದ್ರು ಆ ತರ ಕೆಲಸಗಳು ಮಾಡಿದೀರಾ? ಏನಿಲ್ಲ. ತೊಡಸ್ಕೊಂಡಿದ್ದೀರಾ ಕೆಲಸಗಳು ಮಾಡಿ ಏನಾದ್ರು? ಏನಿಲ್ಲ, ನಾನು ವ್ಯವಸಾಯದಾಗಿದ್ದೆ, ರೈತ ಸಂಘದಾಗ ಸದಸ್ಯನಾಗಿದ್ದೆ ಅಷ್ಟೇ. ಅದನ್ನ ಬಿಟ್ಟರೆ ಇದಕ್ಕೆ ಬಂದು ಪಂಚಾಯತಿ ಬಂದ್ಮೇಲೆ ನಾನು ಮೆಂಬರ್ ಆಗಿದ್ದೀನಿ. ರೈತ ಸಂಘದಲ್ಲಿ ಸದಸ್ಯರಾಗಿದ್ದಾಗ ರೈತರಿಗೆ ತುಂಬಾ ಇದು ಮಾಡಿದ್ವಿ.
ಸಹಾಯ ಮಾಡಿದ್ದೀರಾ ಬಡವರಿಗೆ? ಮಾಡಿದ್ವಿ. ಈಗ ನಿಮ್ಮ ಯಾರು ಬರ್ತಾರೆ ಬಡವರು ಇಲ್ಲ ಸ್ಟೂಡೆಂಟ್ಸ್ ಏನಾದ್ರು ಶರತ್ ಅವರೇ ಈ ತರ ನಿಮಗೆ ಬೇಕು ಆ ತರ ಸಹಾಯ ಮಾಡಿದ್ದೀರಾ ನೀವು? ಮಾಡಿದ್ದೀರಾ? ಅವ್ರಿಗೆ ಯಾವ ತರ ಮಾಡಿದ್ದೀರಾ ಸರ್ ಅದ್ ಹೇಳಿ? ಅವ್ರಿಗೇನು ಸ್ಕೂಲ್ಗೆ ಏನು ಬಸ್ ಪಾಸ್ ಈಗ ಎಷ್ಟು ಜನರಿಗೆ ಮಾಡಿಸ್ಕೊಟ್ಟಿದ್ದೀರಾ ಸರ್? ಒಂದು 15 ಜನ 20 ಜನ ಕೊಟ್ಟಿದ್ವಿ. ಬಸ್ ಪಾಸ್ ಮಾಡಿಸ್ಕೊಟ್ಟಿದ್ದೀರಾ ಸರ್? ಮತ್ತೆ ಅವರಿಗೆ ಉದ್ಯೋಗ ಈಗ ರಾಜೀವ್ ಗಾಂಧಿ ನವ ಚೈತನ್ಯ ಯೋಜನೆ ಅಡಿಯಲ್ಲಿ ನಮಗೆ ಪಂಚಾಯತಿಗೆ ಇದು ಬಂದಿತ್ತು. ಅದೊಂದು 40 ಅರ್ಜಿ ಹಾಕಿ ನಮ್ಮ ಪಂಚಾಯತಿಯಿಂದ ಕಳಿಸ್ಕೊಟ್ಟಿದ್ವಿ. ಅದು ಎಲೆಕ್ಷನ್ ಬಂದು ನಿಂತೋಯ್ತು ಅಲ್ಲಿಗೆ. ಸರ್ ಮತ್ತೆ ಓಲ್ಡ್ ಪೀಪಲ್ಸ್ಗೆ ಅವ್ರಿಗೇನು ಪೆನ್ಷನ್ ಆ ತರ ಏನಾದ್ರು ಯೋಜನೆಗಳು ನಿಮ್ ಕಡೆಯಿಂದ ಇದು ಮಾಡಿ ಕೊಟ್ಟಿದ್ದೀರಾ? ಹೌದು, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಮನಸ್ವಿನಿ ಎಲ್ಲ ರೆಡಿ ಮಾಡ್ಕೊಟ್ಟಿದ್ದೀರಾ ಸರ್? ಮತ್ತೆ ನಿಮ್ಗೆ ಇಷ್ಟೆಲ್ಲ ಅವಶ್ಯಕತೆ ಅಂತ ಹೇಳಿದ್ರಲ್ಲ ನಿಮ್ ಗ್ರಾಮಕ್ಕೆ, ಈ ತರ ಸಮುದಾಯ ಭವನ ಆ ತರ ಏನಾದ್ರು ಆಗ್ಬೇಕಂತ ಮಾಡಿಸ್ಬೇಕಂತ ಮನಸ್ಸಲ್ಲಿ ಇದೆಯಾ ಸರ್? ಮಾಡ್ಬೇಕು. ಈಗ ಅಂಬೇಡ್ಕರ್ ಸಮುದಾಯ ಭವನ ಮಾಡ್ಬೇಕು, ವಾಲ್ಮೀಕಿ ಸಮುದಾಯ ಭವನ ಮಾಡ್ಬೇಕು, ಇನ್ನೂ ಅನೇಕ ಕಾರ್ಯಗಳು ಮಾಡ್ಬೇಕು. ಮುಂದೆ ಈ ತರ ಮಾಡ್ಬೇಕಂತ ನಾವು ಅನ್ಕೊಂಡಿದ್ದೀವಿ. ಸರಿ ಸರ್, ಒಳ್ಳೇದು ಸರ್. ಈಗ ನಮ್ಮ ಮುಂದೆ ಲೋಕಸಭೆ ಚುನಾವಣೆ ಬರ್ತಿದೆಯಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಲೋಕಸಭೆ ಅಭಿಪ್ರಾಯ ಅಂದ್ರೆ ಈಗ 3 ಸಾರಿ ಕಾಂಗ್ರೆಸ್ನಾಗೆ BGS ಬಸವರಾಜು ಗೆಲ್ಸಿವಿ. ಅದಕ್ಕೇನು ಈ ಕೊರಟಗೆರೆ ಕ್ಷೇತ್ರ ಆಗ್ಲಿ, ಏನು ತುಮಕೂರಿಂದ ಈ ಮಧುಗಿರಿ, ಕೊರಟಗೆರೆ, ಪಾವಗಡ ಏನೇನು ಇಲ್ಲ. ನೀರಾವರಿ ನೇತ್ರಾವತಿ ಯೋಜನೆ ಅಂತಂತಾರೆ, ಸೀದಾ ಈ ಕಡೆಯಿಂದ ಬರ್ತೀನಿ ಅಂತ ಹಿಂಗ್ 4 ಸಾರಿನೂ ಹಿಂಗೆ ಹೇಳಿರು. ಅವರಿಂದ ಏನು ಪ್ರಯೋಜನ ಇಲ್ಲ ನಮ್ಮ ಕೋರ ಹೋಬಳಿಗೆ. ಈ ಸತಿ ಅವ್ರನ್ನ ಹೊರತುಪಡಿಸಿ ಬೇರೆ ತರ್ಬೇಕು ಅನ್ನೋ ಅಭಿಪ್ರಾಯ ನಾವು ಕೇಳಿ. ಅದೇ ನಿಮ್ ಗ್ರಾಮಕ್ಕೆ ಯಾರು ಒಳ್ಳೇದ್ ಮಾಡ್ತಾರೆ ಅವ್ರಿಗೆ ಇದ್ ಮಾಡ್ಬೇಕಂತ ತಮ್ಮ ಅಭಿಪ್ರಾಯ? ಹೌದು. ಸರಿ ಸರ್, ಒಳ್ಳೇದು ಸರ್. ಈಗಿನ ನಮ್ಮ ಯುವ ಜನತೆಗೆ, ಯುವ ಪೀಳಿಗೆಗೆ, ಯುತ್ಸ್ಗೆ ತಮ್ಮಿಂದ ಒಂದು ಒಳ್ಳೆ ಸಂದೇಶ ಏನ್ ಹೇಳ್ತೀರಾ ಸರ್? ಈಗ ಪಕ್ಕ ವಸಂತ ನರಸಾಪುರದಾಗೆ ಏನು ಇಂಡಸ್ಟ್ರಿಯಲ್ ಏರಿಯಾ ಓಪನ್ ಆಗೈತೆ. ಅಲ್ಲಿಗೆ ಏನಾದ್ರು ಮಾಡಿ ನಮ್ಮ MP ಇವ್ರನ್ನೆಲ್ಲ ಹಿಡ್ಕೊಂಡ್ಬಿಟ್ಟು ಅಲ್ಲಿಗೂ ನಮ್ಮ ಯುವ ಪೀಳಿಗೆ ತಾಣಗಳು ತಗೊಳಾಕ್ಬೇಕು ಅಂತ ಇದ್ವಿ. ಅವ್ರಿಗೆಲ್ಲ ಕೆಲಸ ಕೊಡಿಸ್ಬೇಕು, ಚೆನ್ನಾಗಿ ಓದ್ಬೇಕು, ಕೆರೆಗಳಿಗೆ ನೀರು ತರಿಸ್ಬೇಕು, ರಸ್ತೆಗಳು ಕ್ಲೀನ್ ಆಗಿ ರಸ್ತೆಗಳು ಆಗ್ಬೇಕು, ಇವೆಲ್ಲ ಮಾಡ್ಬೇಕು ಅಂತ ಇದ್ವಿ. ಚೆನ್ನಾಗಿ ಓದಿಸ್ಬೇಕು, ಚೆನ್ನಾಗಿ ಕೆಲಸ ಇದೆಲ್ಲ ನಿಮ್ಮೂರವ್ರಿಗೆ ಸ್ಟೂಡೆಂಟ್ಸ್ ಮಾಡ್ಬೇಕಂತ, ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಐತಿ ಸರ್. ವಂದನೆಗಳು ಸರ್. ಈ ಸಂದರ್ಭದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆಯ ಕೋರಾ ಹೋಬಳಿಯ ಗ್ರಾಮ ಪಂಚಾಯತಿ ಸದಸ್ಯರಾದ ಶರತ್ ಕುಮಾರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಇವರಿಗೆ ನಮ್ಮ politicians in India.com ಪರವಾಗಿ ಹಾರ್ದಿಕ ಅಭಿನಂದನೆಗಳು.